कलाबुर्गी में 12वां अंतर्राष्ट्रीय योगा दिवस यानी इंटरनेशनल योगा डे आज बड़े उत्साह के साथ मनाया गया। जिला प्रशासन, जिला पंचायत और आयुष विभाग के संयुक्त सहयोग से ये कार्यक्रम चंद्रशेखर पाटिल स्टेडियम में सुबह 7 बजे आयोजित हुआ। कार्यक्रम में अधिकारी, विद्यार्थी और कई नागरिकों ने भाग लेकर योगा किया। इस दौरान योगा के फायदे और सेहतमंद जीवन के बारे में जानकारी दी गई। सभी ने रोजाना योगा करने और स्वस्थ रहने का संकल्प लिया। This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಇಲಾಖೆ ಮತ್ತು ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದರು. ಸಹಸ್ರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ನಾನು ಕೂಡ ಭಾಗವಹಿಸಿ ಎಲ್ಲ ಅಧಿಕಾರಿಗಳ ಜೊತೆ ತುಂಬ ಸಂತೋಷ ಅಂತಂದರೆ ಏನು ಯೋಗದ ಮಹತ್ವ ಇದೆ ಅದು ಸ್ಥಳೀಯ ಮಟ್ಟದಲ್ಲಲ್ಲ ಅಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು ಸತ್ಪರಿಣಾಮ ಮತ್ತು ಸದುಪಯೋಗದ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇದೆ. ಮೂಡಿಸಲಿಕ್ಕೆ ಈ ಒಂದು ದಿನಾಚರಣೆ ಸಫಲತೆ ಆಗ್ತಾ ಇದೆ. ಮತ್ತು ಎಲ್ಲರಲ್ಲಿ ವಿನಂತಿ ಏನಂತಂದರೆ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ತಾಸು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಗೆ ತುಂಬ ಸಹಕಾರಿಯಾಗುತ್ತೆ. ನಾನು ಕೂಡ ದಿನಾಲು ಯೋಗದ ಕೆಲವು ಆಸನಗಳನ್ನು ನಾನು ಮಾಡ್ತೀನಿ ಮತ್ತು ಅದನ್ನು ಕೂಡ ಮುಂದುವರಿಸ್ತೀನಿ ಅಂತ. ಯೋಗ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯದಾಗಿದೆ. ಆ್ಯಕ್ಚುಲಿ ಸುಮಾರು 7 ವರ್ಷಗಳ ಕಾಲದಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಎಷ್ಟೇ ಕಾರ್ಯದೊತ್ತಡ ಇದ್ರೂ ಸಹ ಯೋಗದಿಂದನೇ ನನ್ನ ದಿನ ಶುರುವಾಗುವಂಥದ್ದು. ಯೋಗದಿಂದ ಸಾಕಷ್ಟು ಇದು ಬರೀ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ ಅಂತಲೇ ನಾವು ಹೇಳ್ಬೋದು. ಇದರಿಂದ ಸಾಕಷ್ಟು ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೆ ಸಹ ಬಹಳಷ್ಟು ಲಾಭಗಳಿವೆ. ಯೋಗ ದಿನಕ್ಕೆ ದಿನಾಚರಣೆ ದಿವಸ ಮಾತ್ರ ನಾವು ಯೋಗ ಸೀಮಿತ ಮಾಡಬಾರ್ದು. ಇವತ್ತೇನು ಎಲ್ಲರೂ ತಾವು ಸೇರಿದಿರಿ, ತುಂಬ ಸಂತೋಷದ ವಿಷಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಾವು ಯೋಗ ಡೇಗೆ ಮಾತ್ರ ಇದನ್ನು ಸೀಮಿತ ಮಾಡಬಾರ್ದು. ನಮ್ಮ ದಿನನಿತ್ಯದ ನಮ್ಮ ದಿನಚರಿಯಲ್ಲಿ ಯೋಗದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಕೊನೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಕೊನೆ 5 ನಿಮಿಷ ಏನು ಮುಗಿತಾ ಇತ್ತು ನಮ್ಮ ಯೋಗಾಭ್ಯಾಸ, ಅವಾಗ ಬಹಳ ಸುಂದರವಾಗಿ ಹೇಳಿದರು. ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದ ಅಭಿವೃದ್ಧಿ, ಮಾನವ ಕುಲದ ಅಭಿವೃದ್ಧಿಗಾಗಿ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದರು. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸೋಕ್ಕೆ ಇಷ್ಟಪಡ್ತೇನೆ. ಬಹಳ ಸರಳವಾಗಿ, ಬಹಳ ಸುಸೂತ್ರವಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.